स्वागत है आपका बी न्यूज नेशन में। मैं हूं आबिद हुसैन शेख। प्यार में धोखा, पीड़ित को अब तक नहीं मिला इंसाफ। भूवी समुदाय का आरोपी को गिरफ्तार करने में पुलिस अब तक नाकाम, जल्द पकड़ने का आग्रह। बीजापुर शहर के बंडी वडर समुदाय की महिला के साथ हुए अत्याचार को लेकर पिछले 4 दिन पहले गांधी चौक महिला पुलिस थाने में मामला दर्ज किया गया था। बीते 4 दिनों से आरोपी फरार चल रहे हैं। वहीं पुलिस आरोपियों को गिरफ्तार न करने पर पीड़ित लड़की चिंतित है। एक महिला पर हुए अत्याचार को नजरअंदाज करके आरोपियों को गिरफ्तार न करने पर महिला संगठन और समुदाय के लोग पुलिस विभाग को चेतावनी दी है। वहीं पिछले दिनों हमारी मीडिया से इस पीड़ित का दुखड़ा प्रसारित किया गया था। आज शहर के महिला संगठन और समाज के लोगों ने खुद बी न्यूज नेशन दफ्तर पहुंचकर अपनी मांग अधिवेशन में भी रखने की बात कही। ರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ರಕ್ಷಣಾ ವೇದಿಕೆದವರು ಮತ್ತು ಚಾಮುಂಡೇಶ್ವರಿ ಮಹಿಳಾ ಸ್ತ್ರೀ ಶಕ್ತಿ ಸ್ವಸಹಾಯ ಹೋರಾಟ ಸಂಘದ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ದ ಮಹಿಳಾ ಅಧ್ಯಕ್ಷರು ಮಾಡ್ಯಾರ ನನ್ನ. ಆಯ್ತಾ, ಈಗ ಮಹಿಳೆಯರಿಗೆ ಒಂದು ನ್ಯಾಯ ಸಿಗಲಿ, ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ಬೇಕು ಅಂತ ನಾವು ಪದೇ ಪದೇ ಎಲ್ಲ ಕಡೆ ಅರ್ಜಿ ಕೊಡ್ತಿದ್ದೇವೆ. ಬೆಂಗಳೂರು ಹೋಗಿ, ಬೆಳಗಾವಿ ಹೋಗಿ ಅರ್ಜಿ ಕೊಡ್ತಿದ್ದೀವಿ. ಈಗ ಮಹಿಳಾ ಪೊಲೀಸ್ ಸ್ಟೇಷನ್ ಆಯಿತು, ಮಹಿಳೆಯರಿಗೆ ನ್ಯಾಯ ಸಿಗೋಲ್ಲ. ಮಹಿಳಾ ಪೊಲೀಸ್ ಸ್ಟೇಷನ್ ಆದಮೇಲೆ ಮಹಿಳೆಯರಿಗೆ ನ್ಯಾಯ ಸಿಗೋಲ್ಲ. ಹೆಂಗೆ ನ್ಯಾಯ ಸಿಗೋಲ್ಲ ಅಂದ್ರೆ, ಇವತ್ತು ಅಮಾಯಕ ಮಹಿಳೆಯರಿಗೆ ರೇಪ್ ಆದ್ರೆ ಸಡನ್ನೇ FIR ಆಗೋದಿಲ್ಲ, ಮತ್ತು FIR ಆಗೋದಿಲ್ಲ, ಆ ಆರೋಪಿನ ಅರೆಸ್ಟ್ ಮಾಡೋದಿಲ್ಲ. ಸವಿತಾ ಬಂಡಿವಡ್ಡರ ಈ ಹುಡುಗಿಗೆ ಪರಶುರಾಮ್ ಹೊಸಪೇಟೆ 3.5 ವರ್ಷ ಆಕಿನ ಯೂಸ್ ಮಾಡಿಕೊಂಡು ಇವತ್ತು ಆಕಿನ ತಿರಸ್ಕಾರ ಮಾಡಿ ಆಕಿ ನನಗೆ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ಇಳ್ದಾನ. ಈಗ ಆಕಿ ರೇಪ್ ಕೇಸ್ ಹಾಕಿದ್ದು ಇವತ್ತು FIR ಆದ್ಮ್ಯಾಗ 24 ತಾಸಿನಾಗ ಆರೋಪಿನ ಅರೆಸ್ಟ್ ಮಾಡಿ ಬಂಧಿಸಬೇಕು. ಯಾಕೆ ಬಂಧಿಸಂಗಿಲ್ಲ? ಇದು ಒಂದು ಕೆಟ್ಟ ನಡವಳಿಕೆ ಆಗ್ಯದ ನಮ್ಮ ಬಿಜಾಪುರದಾಗ. ಇವತ್ತು ರಾಜಕೀಯದವ್ರು ಹಿಂದಿದ್ರೆ ಆರೋಪಿಗಳನ್ನ ಬಂಧಿಸಬೇಕು. ರಾಜಕೀಯದವ್ರು ಹಿಂದಿರ್ಲಿಕ್ಕಂದ್ರೆ ಆರೋಪಿಗಳು ಬಂಧಿಸಬಾರ್ದತ್ತ ಏನು ಕಾನೂನಿಲ್ಲ. ಇದ್ರಾಗ ಮಹಿಳೆಯರಿಗೆ ಅನ್ಯಾಯ ಆದಾಗ ಈ ರಾಜಕೀಯ ಅಂತೇಳಿ ಗಂಡಸರು ಯಾಕೆ ನಡುವು ಬರ್ತಾರ? ರಾಜಕೀಯ ತೊಗೊಂಬಂದು ಮಹಿಳೆಯರನ್ನ ನ್ಯಾಯ ಸಿಗಲಾರ್ದಂಗೆ ಮಾಡ್ತಾರಲ್ಲ, ಯಾಕೆ? ಹಿಂಗಾದ್ರೆ ಇವ್ರು ಯಾವ ಪಕ್ಷಕ್ಕೆ ಓಟ್ ಕೇಳಕ್ಕೆ ಹೋಗಾರ, ಅಲ್ಲಿ ನಾಳೆ ಮಹಿಳೆಯರು ಇವ್ರಿಗೆ ಓಟ್ ಹೆಂಗೆ ಹಾಕಬೇಕು? MP ಇಲೆಕ್ಷನ್ ಬಂದದ, ಎಚ್ಚರಿರ್ಬೇಕು BJP ಅವರು, ಗೊತ್ತಾ? ಹೋದ ಸಲ ಆ ದಾನ ಮುಂದೆ ಹಾಗೆ ಮಾಡಿದ್ರಿ ಎಲ್ಲರೂ ಸೇರಿ. ಈಗಲೂ ಈ ಹುಡುಗಿದು ಕೇಸ ಮುಚ್ಚಾಕಿದ್ರೆ ನಾವು ಏನು ಹಾಕದ ಅಲ್ಲಿದಿಂದ ಯಡಿಯೂರಪ್ಪನ ಮನೆ ಮುಂದೆ ಧರಣಿಗೆ ಇಳಿಬೇಕಾಕದ. ನೋಡಿರಿ, ಎಚ್ಚರ ಆಗಬೇಕು. ಈಗ 2-3 ದಿವಸ, ಇವತ್ತು ನಾಳೆ 2 ದಿವಸದಾಗ ಅವನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಲಿಲ್ಲ ಅಂದ್ರೆ ಅಧಿವೇಶನದ ಮುಂದೆ ಹೋಗಿ ಕುಂದಿರ್ತೇವೆ. ಮಾಡಿ ಹೆಣ್ಮಕ್ಳ ರಗಡು ಸಂಗ್ರಹಣೆ ಮಾಡೇವಿ. 100 ಜನ ಹೆಣ್ಮಕ್ಳು ತೊಗೊಂಡು ಹೋಗಿ ಕುಂದಿರ್ತೇವೆ. ಆರೋಪಿನ ಎಷ್ಟೊತ್ತಿದ್ರೂ ಬಂಧಿಸ್ಬೇಕು. ಸವಿತಾ ಬಂಡಿವಡ್ಡರ್ ಪ್ರಕರಣದಾಗ ಆ ಹುಡುಗನ ಬಂಧಿಸಲೇಬೇಕು, ಆರೋಪಿನ. ಸವಿತಾ ಬಂಡಿವಡ್ಡರ ಪ್ರಕರಣದಲ್ಲಿ BJP ಅವ್ರು ಏನಾರು ಶಾಮೀಲಾಗಿದ್ದಾರ? ಯಾವ ಪಕ್ಷದವ್ರು ಶಾಮೀಲಾಗಿದ್ದಾರೋ ಅದನ್ನು ನಮಗೆ ಪೊಲೀಸ್ ಇಲಾಖೆದವ್ರು ಈಗ ನಾ ಮನವಿ ಮಾಡ್ಕೊಳ್ಳೋದು ಅಂದ್ರೆ, ದಯಮಾಡಿ ಹೇಳ್ತೀನಿ, ಹೆಣ್ಣು ಮಕ್ಕಳ ವಿಷಯದಾಗ BJP ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಪಕ್ಷ ಆಗಲಿ ಮಧ್ಯವರ್ತಿಕೆ ಮಾಡಬಾರ್ದು. ಅಲ್ಲಿ ಮಧ್ಯಸ್ಥಿಕೆ ಮಾಡಿ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹಾಳಾಗಿದ್ದಕ್ಕೆ ಬೆಲೆ ಸಿಗ್ಲಾರ್ದಂಗೆ ಮಾಡ್ಲಕತ್ತೀರಿ. ಹಂಗೆ ಮಾಡಬೇಡ್ರಿ ದಯವಿಟ್ಟು. ನೋಡು, ನಾಳೆ ನಿಮ್ಗೆ ಚುನಾವಣೆ ಬಂದಾಗ ಇವೆಲ್ಲ ಕೂತಾಗ್ತಾವೆ, ನೆನಪಿಟ್ಕೋರಿ. ಈಗ ಅವನ್ನ ಎಷ್ಟೊತ್ತಿದ್ರು ಕಾನೂನು ಪ್ರಕಾರ ಅವನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಅಧಿವೇಶನದ ಮುಂದೆ ಅಲ್ಲಿ ಹೋಗಿ ಕುಂದಿರ್ತೀವಿ. ಅಲ್ಲಿಂದ ಮುಂದೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕ್ಕೊಂಡು ನಾವು ಅರೆಸ್ಟ್ ಮಾಡೋತನ ಬಿಡೋದಿಲ್ಲ. ಇದು ಮಾತ್ರ ಕಟ್ಟಿಟ್ಟು ಬುತ್ತಿ. ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು. ಈಗ ಎಷ್ಟೋ ಜನರಿಗೆ FIR ಆದ ತಕ್ಷಣ ಹೋಗಿ ಅರೆಸ್ಟ್ ಮಾಡ್ತೀರಿ. ಈಗ ನಮ್ಮಂಥವ್ರಿಗೆ ಸಂಘದವ್ರಿಗೆ ಬಿಟ್ಟಿಲ್ಲ, ಈ ಹುಡುಗನ ಹೆಂಗೆ ಬಿಟ್ರಿ ನೀವು? ಕಾನೂನು ಅವಂಗೊಂದು ಬೇರೆ ಅದನು. ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ? 3 ಜನರ ಮ್ಯಾಗ ಕಂಪ್ಲೇಂಟ್ ಮಾಡ್ಯಾರಿಲ್ಲ, 3 ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. 3 ಆರೋಪಿಗಳು ಪರಶುರಾಮ ಹೊಸಪೇಟೆ, ರಾಮು ಹೊಸಪೇಟೆ, ವಿಠಲ್ ಹೊಸಪೇಟೆ.
ಇವರು ಯಾವುದೇ ಪಕ್ಷ ಇರಲಿ ಕಾನೂನು ಪ್ರಕಾರ ತಲೆ ಬಾಗಲೇಬೇಕು. ಕಾನೂನ್ದಾಗ ಅರೆಸ್ಟ್ ಮಾಡ್ಬೇಕೈತಿ, ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಇದು ಗಂಭೀರ ಆಗ್ತದ. ಮುಂದೆ ಈ ಬಿ ಜೆ ಪಿ ಅವರು ಓಣಿ ಹೋಗಿ ಓಟ್ ಕೇಳಾಗ ಯಾವ ಹೆಣ್ಮಕ್ಳು ಇವ್ರನ್ನ ಹಚ್ಕೊಳಂಗಿಲ್ಲ. ಈಗ ನೀವು ಒಂದು ಪಾರ್ಟಿಗೆ ಪರ್ಟಿಕ್ಯುಲರ್ ಆಗಿ ನೀವು ಆರೋಪ ಹೊರಿಸಾಕತ್ತೀರಿ. ಹಾಂ ರೀ. ಇದ್ರಾಗ ಯಾವುದೇ ಒಂದು ಪಾರ್ಟಿಯ ಕಾರ್ಯಕರ್ತ ಇದ್ದಾನ? ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಪಾರ್ಟಿ ಕಾರ್ಯಕರ್ತ ಇದ್ದಾನ? ಇರಬೇಕು. ಇದ್ದದ್ದಕ್ಕೆ ಇವರೆಲ್ಲ ಈ ನಮ್ಮನೆ ಅವ ಹೇಳ್ಕೊತ ಅಡ್ಡಾಡ್ಲಕತ್ತನತ್ತ. ಈಗ ಅದು ನಮಗೂ ಸುದ್ದಿ ಬಂದದ. ಯಾರು ಬಿಜೆಪಿ ಕಾರ್ಯಕರ್ತರು? ಯಾರು? ಬಿ ಜೆ ಪಿ ಕಾರ್ಯಕರ್ತರ ಅಪ್ಪು ಪಟ್ಟಣ ಶೆಟ್ಟಿ ಬಲ ಐತೆತ್ತ ಹೇಳ್ಕೊತ ಅಡ್ಡಾಡ್ಲಕತ್ತನ ಸುದ್ದಿ ಬಂದ ನಮಗೂ. ಹಿಂಗೆ ಮಾಡಬಾರ್ದು, ಇವ್ರು ಹೋಗಬಾರ್ದು. ಯಾಕೆ ಹೋಗ್ಬೇಕು? ನಮ್ಮ ಮನೆ ಒಳಗೆ ಆದರೂ ಬಿಡ್ತೀವನ್ನ ನಾವು. ಅವರು ಸಮಾಜದವ್ರು ಬೆನ್ನು ಹತ್ಯಾರ ಅಂದಮ್ಯಾಗ ನಾವು ಎಂಟ್ರಿ ಆಗಬಾರ್ದು ಅನ್ನೋದು ತಿಳ್ಕೊಬೇಕು. ಇವರು ಮುಂದೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನೀವು ವಿರೋಧ ಮಾಡ್ತೀರಂದ್ರೆ ನೀವು ನಾಳೆ ಓಟ್ ಕೇಳಕ್ಕೆ ಹೋಲಕ್ಕೆ ಹೆಂಗೆ ಮಾರ್ಯದ ಅದು ನೆನಪಿಟ್ಕೋರಿ. ಹಾಂ, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀ ಪಾಟೀಲ್ ರೀ. ಏನಿದೆ ಡಿಸಿಗ್ನೇಷನ್? ನಮ್ಮದು ಇದು ರಾಷ್ಟ್ರೀಯ ಕಾಂಗ್ರೆಸ್ದು ಮಹಿಳಾ ಅಧ್ಯಕ್ಷಗಳು ಮಾಡ್ಯಾರ ನಮ್ಮನ್ನು. ಮತ್ತು ಇನ್ನೊಂದು ನಾ ಮಹಿಳಾ ಹೋರಾಟಗಾರ್ತಿ, ಕರ್ನಾಟಕ ರಾಜ್ಯ ರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಸಂಘದ ಅಧ್ಯಕ್ಷಳು, ಚಾಮುಂಡೇಶ್ವರಿ ಮಹಿಳಾ ಸಂಘದ ಅಧ್ಯಕ್ಷಳು, ಹೋರಾಟಗಾರರು. ನಾವು 30 ವರ್ಷ ಮಹಿಳಾ ಹೋರಾಟಗಾರರು. FIR ಆಗಿ 3-4 ದಿವಸ ಆಯಿತು. ಪೊಲೀಸರು ಇನ್ನೂ ತನಕ ಅರೆಸ್ಟ್ ಮಾಡಿಲ್ಲ. ಅವನಿಗೆ ಅರೆಸ್ಟ್ ಆಗ್ಬೇಕವ. ಬೋಯಿ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ಯದ. ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು. ಯಾರು ಆರೋಪಿ? ಯಾರು ಆರೋಪಿ? ಪರ್ಸು ಹೊಸಪೇಟೆ ಅಂತದ್ದು. ಯಾರಿಗೆ ಅನ್ಯಾಯ ಮಾಡಿ? ಆ ಮಹಿಳೆಗೆ ಅನ್ಯಾಯ ಮಾಡ್ಯಾನ ರೀ. ಯಾರು ಮಹಿಳೆ? ಹುಡುಗಿ ನಮ್ಮ ಬೋಯಿ ಸಮಾಜ ಹುಡುಗಿರಿ. ಏನು ಮಾಡಿ? ಅವ ಆಕಿನ 3 ವರ್ಷಗಟ್ಟಲೆ ಆಕಿನ ಜೊತೆಗೆ ಹೇಳ್ತಾನೆ ಮಾಡ್ಯಾನ. ದೈಹಿಕ ಸಂಪರ್ಕ ಮಾಡ್ಯಾನ. ಲಗ್ನ ಮಾಡ್ತೀನಿ ಅಂತ ಆಕಿಗೆ ಮೋಸ ಮಾಡ್ಯಾನ. ಲಗ್ನ ಆಗಿಲ್ಲ. ಆಕಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು. ಈಗೇನು ಪೊಲೀಸರು ಅವನಿಗೆ ಅರೆಸ್ಟ್ ಮಾಡಿಲ್ಲ? ಅರೆಸ್ಟ್ ಮಾಡಿಲ್ಲ. ಆದಷ್ಟು ಜಲ್ದಿ ಅರೆಸ್ಟ್ ಮಾಡಿಸ್ಬೇಕು. ಇದಕ್ಕೇನು ರಾಜಕೀಯ ಒತ್ತಡ ಅದ? ರಾಜಕೀಯ ಒತ್ತಡ ಇರ್ಬೋದು ರೀ. ಅಂದಲ್ಲಿ ಈ ರೀತಿ ಹೊರಗೆ ತಿರುಗಾಡ್ತಾರೆ ಇವರು. ಆ ರೀತಿ ಅವರು ಇದ್ದಪ್ಪ ಅಂತಂದ್ರೆ ಅವ್ರು ಅರೆಸ್ಟ್ ಮಾಡ್ತಿದ್ರು. ಎಷ್ಟು ಜನ ಅದಾರೆ ಆರೋಪಿಗಳು? ಅವರು 3-4 ಜನ ಇರ್ಬೋದು ರೀ. ನಿಮ್ಮ ಹೆಸರು? ನನ್ನ ಹೆಸರು ಮಾರುತಿ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।